ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ನಾನು ಶಶಿಕಲಾ. ಡಿಜಿಟಲ್ ಯುಗದಲ್ಲಿ ಅಂತ್ಯಕ್ರಿಯಾ ವಿಧಾನವೂ ಕೂಡ ಬದಲಾಗ್ತಾ ಬರ್ತಾ ಇದೆ. ಮನೆಯಲ್ಲಿ ಅಂತ್ಯ ಸಂಸ್ಕಾರ ಮಾಡುವಂತಹ ಹೊಸ ತಂತ್ರಜ್ಞಾನವನ್ನ ರೂಪಿಸಲಾಗಿದೆ. ಹೌದು, ಇದು ಡಿಜಿಟಲ್ ಯುಗ. ಕೈಲಿ ಮೊಬೈಲ್ ಬಂದಿದ್ರೆ ಸಾಕು, ಏನ್ ಬೇಕಾದ್ರೂ ಮಾಡಬಹುದು. ರಾಜ್ಯದ ಕೆಲ ಜಿಲ್ಲೆಗಳಲ್ಲಿ ಇನ್ನೂ ಡಿಜಿಟಲ್ಗೆ ಅಷ್ಟಾಗಿ ತೆರೆದುಕೊಂಡಿಲ್ಲ. ಆದ್ರೆ ಡಿಜಿಟಲ್ ಅಂದ್ರೆ ಮೊಬೈಲ್ ನಿಂದ ಹಣವನ್ನ ಸ್ಕ್ಯಾನ್ ಮಾಡೋದು ಅಥವಾ ನಂಬರ್ ಹಾಕಿ ಕಳಿಸೋದು ಅನ್ನೋದ್ರಲ್ಲೇ ಇದ್ದಾರೆ. ಆದ್ರೆ ಬೆಂಗಳೂರು ಈ ವಿಚಾರದಲ್ಲಿ ಬಹಳ ಮುಂದೆ ಹೋಗಿದೆ. ಫುಡ್ ಅಂದ್ರೆ ಸ್ವಿಗ್ಗಿ, ಝೊಮ್ಯಾಟೊ, ಆಟೋ ಅಂದ್ರೆ ಟ್ಯಾಕ್ಸಿ ಅಂದ್ರೆ ಓಲಾ, ಊಬರ್, ರ್ಯಾಪಿಡೋ ಮಾತ್ರವೇ ಕಾಣ್ತಿತ್ತು. ಈಗ ಮನೆಯಲ್ಲಿ ನಾಯಿ ನೋಡ್ಕೊಳ್ಳೋಕು ಕೂಡ ಅಪ್ಲಿಕೇಶನ್ಗಳು ಬಂದಿದೆ ಕಣ್ರಿ. ನಿಜಕ್ಕೂ ನಂಬ್ತೀರಾ? ನಂಬಲೇಬೇಕು. ಅದರೊಂದಿಗೆ ಮನೆಯ ದಿನಸಿ, ಲಾಂಡ್ರಿ ಇವೆಲ್ಲವಕ್ಕೂ ಕೂಡ ಬೇರೆ ಬೇರೆಯಾದ ಅಪ್ಲಿಕೇಶನ್ಸ್ ಕೂಡ ಓಪನ್ ಆಗಿದೆ. ಆದ್ರೆ ಇದು ಮ್ಯಾಟರ್ ಆಗೋದಿಲ್ಲ. ಇದನ್ನ ಸೈಡ್ಗಿಡೋಣ. ಮತ್ತೊಂದು ಮುಖ್ಯವಾದ ಮಾಹಿತಿ ಅಂದ್ರೆ, ತಂತ್ರಜ್ಞಾನ ಯುಗದಲ್ಲಿ ಕೆಲವೊಂದನ್ನ ಅಪ್ಲಿಕೇಶನ್ಗಳಲ್ಲಿ ಬುಕ್ ಮಾಡಲು ಸಾಧ್ಯವೇ ಇಲ್ಲ ಅನ್ನೋ ವಿಚಾರಗಳಿದ್ವು. ಯಾರಾದ್ರೂ ಸತ್ತಾಗ ಅವರ ಹೆಣವನ್ನ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಮಣ್ಣು ಮಾಡ್ಬೇಕು ಅನ್ನೋದು ಇಲ್ಲಿಯವರೆಗೂ ಯೋಚನೆ ಮಾಡ್ತಿರೋ ಅಂತ ವಿಚಾರ. ಆದ್ರೆ ಈಗ ಅದಕ್ಕೂ ಕೂಡ ಅಪ್ಲಿಕೇಶನ್ ಬಂದಿದೆ. ಇದರೊಂದಿಗೆ ಮನೆಯಲ್ಲಿ ನೀವು ಯಾವುದಕ್ಕೂ ಆಚೆ ಹೋಗುವಂತಹ ಪ್ರಮೇಯವೇ ಇಲ್ಲ. ಹಾಗೇನಾದ್ರೂ ನಿಮ್ಮ ಮನೆಯಲ್ಲಿ ಅಥವಾ ಮನೆಯಲ್ಲಿ ಏನಾದ್ರೂ ಡೆತ್ ಆದ್ರೆ, ಯಾರಾದ್ರೂ ಸಾವನ್ನಪ್ಪಿದ್ರೆ ಹೆಣ ಸುಟ್ಟು ಬೂದಿ ಮಾಡಿಕೊಡುವಂತಹ ಅಪ್ಲಿಕೇಶನ್ ಬಂದಿದೆ. ಎಸ್, ತಂತ್ರಜ್ಞಾನ ಎಲ್ಲಿಗೆ ಬಂದು ನಿಂತಿದೆ ಅಂದ್ರೆ, ನೀವು ಸತ್ರೆ ಸ್ಮಶಾನಕ್ಕೂ ಹೋಗ್ಬೇಕಾಗಿಲ್ಲ, ನಿಮ್ಮ ಮನೆ ಬಾಗಿಲಲ್ಲೇ ಹೆಣ ಸುಟ್ಟು ಬೂದಿ ಪ್ಯಾಕ್ ಮಾಡಿಕೊಡುವಂತಹ ವ್ಯವಸ್ಥೆ ಬಂದಿದೆ. ನಿಜಕ್ಕೂ ನೋಡ್ತಾ ಇದ್ರೆ ಯಾವ ರೀತಿ ಹೋಗ್ತಾ ಇದೆ ನಮ್ಮ ಸಮಾಜ ಅಂದ್ರೆ, ಒಂದಕ್ಕೊಂದು ಅಪ್ಲಿಕೇಶನ್ಸ್ ಬರ್ತಾ ಹೋಗ್ತಿದೆ. ಈಗ ತಂತ್ರಜ್ಞಾನ ಮನೇಲಿ ಯಾರಾದ್ರೂ ಸತ್ರೆ ಆ ಒಂದು ಹೆಣವನ್ನ ಸುಟ್ಟು ಬೂದಿ ಪ್ಯಾಕ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತಹ ವ್ಯವಸ್ಥೆ. ಇನ್ನು ಯಾವ ರೀತಿಯಾದ ತಂತ್ರಜ್ಞಾನ ಬರ್ಬೋದು? ನಿಮ್ಗೆ ಏನಾದ್ರು ಗೊತ್ತಿದ್ರೆ ಅಥವಾ ಯೋಚನೆ ಮಾಡ್ತಿದ್ರೆ ಯಾವ ರೀತಿ ತಂತ್ರಜ್ಞಾನ ಬರ್ಬೋದು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ.